ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿನಂತಿ ಕೈಯಲ್ಲಿದ್ದ ಸ್ವೀಟ್ನ ಎತ್ತಿ ಹೊಡಿತಾಳೆ, ಎಸಿತಾಳೆ ಈಶ್ವರಿ. ಅವಕಾಶ ಸಿಕ್ಕೈತಂತ ಗಾಯದ ಮೇಲೆ ಉಪ್ಪು ಸುರಿಯೋಕೆ ನೋಡ್ತಾ ಇದ್ದೀರಾ. ಆದರೆ ನೀವು ಈ ಹಟ್ಟಿ ಒಳಗಡೆ ಬರಬೇಕಂದ್ರೆ ಈಶ್ವರಿ ದಯೆಯಿಂದ ಅನ್ನೋದನ್ನು ಮರಿಬೇಡ. ಹೆಂಗೆ ಬಂದೆ, ಹೋಗಿ ಆಚೆ, ಅದಕ್ಕೆ ಅದ್ಯಾವ್ರೇ ಕಾಪಾಡಿರ್ಬೇಕು. ಇಲ್ಲ ಅಂದರೆ ನಿಮ್ಮ ಮಗನ ಜೊತೆ ನಿಮ್ಮನ್ನು ಹಟ್ಟಿಯಿಂದ ಆಚೆಗೆ ಹಾಕಿರೋರು. ತಮಾಷೆ ವಿಚಾರ ಏನು ಅಂದರೆ ಅದಕ್ಕೆ ನೀನೇ ಕುಸ್ದು ಬಿದ್ದಿದೀಯಾ, ಅಂಥದ್ರಲ್ಲಿ ನೀನು ನನ್ನನ್ನು ಎತ್ತಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಈ ವಿಚಾರಕ್ಕೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಪಾಪ ತಿನ್ನೋಕ್ಕೆ ಅಂತ ನನ್ನ ಮಗಳು ಹೆಂಗಾದ್ರೂ ಒಂದು ಸ್ವೀಟ್ ಆದರೂ ತಂದ್ಕೊಟ್ಟಿದ್ಲು, ಅದನ್ನು ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಬಿಟ್ಟೆ ಅಂತ ಹೇಳ್ತಾಳೆ ಸಾವಿತ್ರಿ. ಮಾತಾಡೆ, ಅದೆಷ್ಟು ಮಾತಾಡಬೇಕು ಅಂತ ಇದೆಯೋ ಮಾತಾಡೆ. ಈಶ್ವರಿ ಸೋತವಳೆ ಅಂತ ಅಂದ್ಕೊಂಡಿದ್ಯಲ್ಲ, 4 ಹೆಜ್ಜೆ ಹಿಂದೆ ಹೋಗವಳೆ ಅಷ್ಟೇ. ಮುಂದೆ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದ್ರೆ ಅದೇ ಪರಿಣಾಮ ಏನಾಗ್ತೈತೆ ಅಂತ ನಿನ್ಗೆ ಸಂದಾಗ ಗೊತ್ತದೆ ಅಂತಾಳೆ ಈಶ್ವರಿಯೇ. ಹಾಳಾದ್ರೂ ಆವಳಿ ಬಿಡಿಲ್ವಂತೆ, ಅದನ್ನು ಇದಕ್ಕೆ ಹೇಳೋದು ಅಂತಾಳೆ ಸಾವಿತ್ರಿ. ಸಾವಿತ್ರಿ ಅಂತ ಕೋಪದಿಂದ ಜ್ವರ ಕೂಗ್ತಾಳೆ ಈಶ್ವರಿಯೇ, ಕೈ ತೋರಿಸಿ ಬೆಟ್ಟು ತೋರಿಸಿ. ಅವ್ವ, ಇವರು ಬೇಕು ಅಂತಾನೆ ಚುಚ್ಚಿ ಮಾತಾಡಕ್ಕೆ ಬಂದವ್ರೆ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ನಿಮ್ಮವ್ವ ಯಾಕೋ ಹೊಸಿ ಗರ್ರ ಅಂತವ್ರೆ, ಒಳಗೆ ಕರ್ಕೊಂಡೋಗಿ ಅಂತಾಳೆ ಸಾವಿತ್ರಿ. ಏಯ್ ಸುಮ್ಕೆ ಇದ್ರೆ ಸರಿ. ಇವಾಗ ನೀವು ಹಟ್ಟಿ ಒಳಗಡೆ ಬಂದಿರೋ ವಿಚಾರ ಮನೆಯವ್ರಿಗೆ ಗೊತ್ತಾದರೆ ನೀವು ಅಲ್ಲೂ ಇರೋಂಗಿಲ್ಲ ಅಂತ ಚಿತ್ರ ಹೇಳ್ತಾಳೆ. ಚಿತ್ರಕ್ಕ ಅಂತಾಳೆ ವಿನಂತಿ. ಏಯ್ ನಿಲ್ಸೆ ಸಾಕು. ಅವ್ವ, ಇವ್ರ ಕುಟೆ ಏನವ್ವ ಮಾತಾಡ್ತೀಯ, ಸುಮ್ಕೆ ಬಾ, ಬಾರವ್ವ ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ ಈಶ್ವರಿನ ಚಿತ್ರ. ಇತ್ತ ವಿದ್ಯಾ ಭದ್ರ ಬೈದದನ್ನೇ ಮತ್ತು ಅವ್ರ ಅಪ್ಪನ ಕತ್ತನ ಪಟ್ಟೆ ಹಿಡಿದು ನೂಕಿದ್ದನ್ನೇ ನೆನ್ಪು ಮಾಡಿಕೊಂಡು ಯೋಚನೆ ಮಾಡ್ಕೊಂಡು ಇರ್ತಾಳೆ. ಅಲ್ಲಿಗೆ ರತ್ನ ಹಾಲು ತಗೊಬರ್ತಾಳೆ. ವಿದ್ಯಾ ಒತ್ತಾರೆಯಿಂದ ಏನೂ ತಿಂದಿಲ್ಲ. ವ್ರತ ಮಾಡ್ಬಿಟ್ಟು ಬಂದು ಊಟಕ್ಕೆ ಕರೆದ್ರೂ ಹಿಂಗೆ ಕುಂತಿದೆಯಲ್ಲವ್ವ, ನಿನ್ನ ಆರೋಗ್ಯದ ಗತಿ ಏನಾಗಬೇಡ ಹೇಳೋ. ಹೋದ್ರೆ ಹೋಗ್ಲಿ, ಹಾಲಾದರೂ ಕುಡಿ ಅಂತ ಹೇಳ್ತಾಳೆ ರತ್ನ. ವಿದ್ಯಾ ಯೋಚನೆ ಮಾಡಿಕೊಂಡೇ ಕೂತಿರ್ತಾಳೆ. ಏ ವಿದ್ಯಾ, ಆಟೋತಿಂದ ಮಾತಾಡ್ತಾ ಇದ್ದೀನಿ, ಹಾಲು ಕುಡಿ ಅಂತಾಳೆ ರತ್ನ. ಬೇಡ ಕಣವ್ವ, ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏಟ್ ಸಮಾಧಾನ ಮಾಡ್ಕೊಂಡ್ರೂ ಒಂಥರ ತಳಮಳ ಆಗ್ತೈತೆ ಅಂತ ಹೇಳ್ತಾಳೆ ವಿದ್ಯಾ. ಏನಾಯ್ತವ್ವ ಅಂತಾಳೆ ರತ್ನ. ಏನೋ ಕೆಟ್ಟದಾಗ್ಬೋದು ಅಂತ ಅನ್ನಿಸ್ತೈತೆ ಕಣವ್ವ ಅಂತ ವಿದ್ಯಾ ಹೇಳ್ತಾಳೆ. ಮೊದಲೇ ಏನೇನೋ ಯೋಚನೆ ಮಾಡಿ ನಿನ್ನ ಮನಸ್ಸನ್ನ ಗೊಂದಲದ ಗೂಡು ಹಂಗೆ ಮಾಡ್ಕೊಂಡು ಕೂತಿದೀಯ, ಅದಕ್ಕೆ ಹಿಂಗೆ ಆಗ್ತದೆ ಕಣಂತೆ. ಹಂಗೇನೋ ಆಗೋಕ್ಕಿಲ್ಲ, ನೀನು ಸುಮ್ಕಿರು ಅಂತ ರತ್ನ ಹೇಳ್ತಾಳೆ. ಇಲ್ಲ ಕಣವ್ವ, ಏನೋ ಕೆಟ್ಟದಾಗ್ತದೆ ಅಂತ ನನ್ನ ಮನಸ್ಸು ಪದೇ ಪದೇ ಹೇಳ್ತೈತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಾಳೆ ವಿದ್ಯಾ. ಲೇ, ಇಷ್ಟೊತ್ನಾಗ ಆಸ್ಪತ್ರೆ ಅಂದರೆ ಹೆಂಗೆ, ನಾವು 10 ತಾರೀಕು ಹೋದವಾಗೆ ಅಳಿಯಂದ್ರು ಅಂತಾಳೆ ರತ್ನ. ಗೌಡ್ರು ಅವಾಗ ಹೇಳಿದ್ರು ಅಂತವ, ಈಗ ಸುಮ್ಮನೆ ಇರೋಕ್ಕಾಗಕ್ಕಿಲ್ಲ ಕಣವ್ವ, ಅಲ್ಲಿ ಮಾವಯ್ಯನಿಗೇನೋ ಕೆಟ್ಟದಾಗ್ತೈತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತೈತೆ ಅಂತಾಳೆ ವಿದ್ಯಾ. ಯಾಕೆ ಹಿಂಗೆ ಭಯ ಪಡ್ತಾ ಇದ್ದಿ, ಅಲ್ಲಿ ಗೌಡ್ರು ನೋಡ್ಕೊಳ್ಳೋಕೆ ಬೇಕಾದಷ್ಟು ಜನ ಅವರೇ, ಅದು ಅಲ್ಲದೆ ಕ್ವಾಟ್ಲೆನೆಯೇ ಫೋನ್ ಮಾಡಿ ಚೇತರಿಸ್ಕೊಂತವ್ರೆ, ಬೆಳಗ್ಗೆ ಪ್ರಜ್ಞೆ ಬರ್ತೈತೆ ಅಂತ ಹೇಳಿಲ್ವಾ ಅಂತ ರತ್ನ ಹೇಳ್ತಾಳೆ. ಅವ ಕ್ವಾಟ್ಲೆ ಅಣ್ಣ 1000 ಹೇಳಿರ್ಬೋದು, ಮಾವಯ್ಯನ ನೋಡ್ಕೊಳ್ಳೋಕೆ ಅಲ್ಲಿ ತುಂಬ ಜನ ಇರ್ಬೋದು. ಈಗೇನು ಆಗ್ತೈತೋ ಅನ್ನೋದಕ್ಕಿಂತ ಮುಂದೆ ಏನಾಗುತ್ತೋ ಅಂತ ಶಾನೆ ಭಯ ಆಗ್ತೈತೆ ಕಣವ್ವ. ಅಂಥದ್ದೇನೂ ಆಗಬಾರ್ದಂದ್ರೆ ಈ ರಾತ್ರಿ ನಾನು ಹಾಸ್ಪಿಟ್ಲಲ್ಲೇ ಇರಬೇಕು ಅಂತ ವಿದ್ಯಾ ಹೇಳ್ತಾಳೆ. ಸರಿ, ಈಟೊತ್ನಾಗ ಹೋಗೋಣ ಅಂದರೆ ಯಾವ ಬಸ್ ಸಿಗ್ತೈತೆ ಅಂತ ರತ್ನ ಹೇಳ್ತಾಳೆ. ಅವ್ವ, ಪಕ್ಕದ ಮನೆ ನಾಗಣ್ಣನ ಎಬ್ಬರಿಸ್ಬಿಟ್ಟು ಆಟೋದಲ್ಲಿ ಹೋಗೋಣ ಬಾರವ್ವ. ಏನವ್ವ ಯೋಚನೆ ಮಾಡ್ತಾ ಇದೆಯಾ, ಇದೊಂದ್ಕಿತ ನನ್ನ ಮಾತು ಕೇಳವ್ವ, ದಮ್ಮಯ್ಯ ಅಂತೀನಿ ಅಂತ ಕೈ ಮುಗ್ದು ಕೇಳ್ಕೊತಿರ್ತಾಳೆ ರತ್ನನ ವಿದ್ಯಾ. ನಾನು ಹೇಳಿದ್ರೆ ಎಲ್ಲಿ ಕೇಳ್ತಿ, ಬಾ ಅಂದ್ಬಿಟ್ಟು ಕರ್ಕೊಂಡೋಗ್ತಾಳೆ ರತ್ನ. ರತ್ನ ವಿದ್ಯೋರಪ್ಪನ್ನ ಎಬ್ಬರ್ಸಕ್ಕಂತ ಹೋಗ್ತಾರೆ. ಅವ್ವ, ಅಪ್ಪಯ್ಯನ ಎಬ್ಬರಿಸೋದು ಬೇಡ, ಆಮೇಲೆ ಯಾಕೆ ಏನು ಅಂತ 1000 ಪ್ರಶ್ನೆ ಕೇಳ್ತದೆ, ಅದಕ್ಕೆ ನಾವೇ ಹೋಗೋಣ ಬಾ ಅಂತ ಬರ್ತಾರೆ. ಇಲ್ಲಿ ವಿದ್ಯಾವ್ರಜ್ಜಿ ಎದ್ದು ಕೂತ್ಕೊತಾರೆ. ರತ್ನಿ, ಈಟೊತ್ನಲ್ಲಿ ಎಲ್ಲಿಗೆ ಹೊಂಟಿರಿ ಅಂತಾಳೆ ವಿದ್ಯಾವ್ರಜ್ಜಿ. ಯಾಕೋ ವಿದ್ಯನ್ ಮನಸ್ಸು ಸರಿಯಾಗಿಲ್ಲ ಅಂತೆ ಅತ್ತೆ, ಅದಕ್ಕೆ ಆಟೋ ಬರೋಕೆ ಹೇಳಿದ್ದೀವಿ, ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ರತ್ನ ಹೇಳ್ತಾಳೆ. ಇಷ್ಟೊತ್ನಲ್ಲಿ ಇಬ್ಬರನ್ನೇ ಕಳಿಸೋದಕ್ಕೆ ಹೊಸಿ ಎದುರಿಗೆ ಆಗ್ತೈತೆ. ಸರಿ, ಹೋಗಿ ಬನ್ನಿ ಅಂತಾಳೆ ವಿದ್ಯಾವ್ರಜ್ಜಿ. ಸರಿ ಬಾ ಅಂತ ಹೇಳಿ ವಿದ್ಯನ್ನು ರತ್ನ ಹಾಸ್ಪಿಟ್ಲ್ಗಂತ ಹೋಗ್ತಾರೆ. ಇತ್ತ ಚಿತ್ರ ಖುಷಿಯಲ್ಲಿ, ಅವ್ವ ದೊಡ್ಡಪ್ಪ ಏನಾದರೂ ಹೊಗೆ ಹಾಕ್ಸ್ಕೊಂಡು ಭದ್ರಾ ಸೈಡ್ ಲೈನ್ ಆದರೆ ನಮ್ಮ ಸುಭಾಷನ್ನ ಸಿಂಹಾಸನದ ಮೇಲೆ ಕೂಡಿಸ್ಬೋದು ಅಲ್ವೇನವ್ವ ಅಂತ ಖುಷಿ ಪಡ್ತಾಳೆ ಚಿತ್ರ. ಲೇ, ಬಿಡ್ತು ಅನ್ನೆ, ನನ್ನ ಮಗನಿಗೆ ಅಧಿಕಾರ ಸಿಗಬೇಕು, ಅವ್ನ ರಾಜನಂಗೆ ಬದುಕಬೇಕು ಅನ್ನೋ ಆಸೆ ಐತೆ ಚಿತ್ರ ನನಗೆ. ಆದರೆ ಭಾವನ ಸಾವು ಬಯಸೋದು ನನ್ನ ಮನಸ್ಸಿನಾಗಿಲ್ಲ. ಭಾವ ಆದಷ್ಟು ಬೇಗ ಹುಷಾರಾಗಿ ಬರಲಿ ಅಂತ ನೀನು ದೇವ್ರ ಹತ್ರ ಕೇಳ್ಕೊ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ನೀನು ಈ ಮಾತು ಹೇಳ್ತಿದ್ದೀಯಾ ಅಂತ ಹೇಳ್ತಾಳೆ ಚಿತ್ರ. ಉಪ್ಪು ತಿಂದು ಮನೇನ ಮುಪ್ಪಾಗೋ ಗಂಟ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾರೆ. ನಿಮ್ಮ ದೊಡ್ಡಪ್ಪ ಶಾನೆ ಒಳ್ಳೆ ಮನ್ಸ ಕಣೆ, ಅಧಿಕಾರ ಆಸೆ ದುಡ್ಡು ಅಂತ ನಾವು ಹಿಂಗಾಗಿದ್ದೀವಿ ಅಷ್ಟೇಯ. ಆದರೆ ನಿಮ್ಮ ದೊಡ್ಡಪ್ಪ ನಮಗೆ ಒಳ್ಳೇದನ್ನೇ ಬಯಸವನೆ, ಅವ್ನಿಗೆ ಒಳ್ಳೇದಾಗಬೇಕು, ಅವ್ನು ಸಾಯಬಾರ್ದು ಚಿತ್ರ. ದೊಡ್ಡಪ್ಪಗೆ ಹುಷಾರಾಗಲಿ ಅಂತ ಬೇಡ್ಕೊಳ್ಳವ್ವ.
ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಆ ಚಿತ್ರಗುಪ್ತನ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಬೋದು, ಆದರೆ ನಿನ್ನ ತಲೆಯಲ್ಲಿ ಏನು ಓಡ್ತೈತೆ ಅಂತ ಯಾರ ಕೈಲಿಂದನೂ ತಿಳ್ಕೊಳಕ್ಕಾಗಕ್ಕಿಲ್ಲ ಅಂತ ಚಿತ್ರ ಹೇಳ್ತಿರ್ತಾಳೆ. ಸುಭಾಷ ಫೋನ್ ಮಾಡಿರ್ತಾನೆ. ಈಶ್ವರಿ ಫೋನ್ ಆನ್ ಮಾಡಿ, ಸುಭಾಷ ಎಲ್ಲಿದೆಯೋ, ಹೆಂಗಿದೆಯೋ ಅಂತ ಕೇಳ್ತಾಳೆ. ಇನ್ನೂ ಸತ್ತಿಲ್ಲ, ಎಲ್ಲೋ ಒಂದು ಕಡೆ ಬದುಕಿದ್ದೀನಿ ಅಂತೆ ಬಿಡು ಅಂತ ಸುಭಾಷ ಹೇಳ್ತಾನೆ. ಯಾಕೆ ಹಿಂಗೆ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತಾ ಇದ್ದಿ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ, ನಿನ್ನ ಮಗ ತಿನ್ನೋ ಬಿಟ್ನೋ ಒಂದು ವಿಚಾರಿಸ್ತಿದ್ದಂಗೆ ಈಗ ನಾನು ಫೋನ್ ಮಾಡಿದವಾಗ ಕೇಳ್ತಾ ಇದೆಯಲ್ಲ, ಇನ್ನೇನು ಹೇಳಲಿ ಅಂತಾನೆ ಸುಭಾಷ. ಇಲ್ಲ ಕಣ್ಲಾ, ನಿನಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ, ಇಲ್ಲಿ ನಿಮ್ಮ ದೊಡ್ಡಪ್ಪನಿಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ದೊಡ್ಡಪ್ಪ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಸಾಯ್ಲಿ ಬಿಡು ಅಂತ ಹೇಳಿರ್ತಾನೆ ಸುಭಾಷ. ಬದುಕಲಿ ಅಂತ ನಾವು ಬಯಸ್ತಿದ್ರೆ ನೀನು ಯಾಕಲ ಇಂಥ ಮಾತಾಡ್ತಾ ಇದೀಯಾ ಅಂತ ಈಶ್ವರಿ ಹೇಳ್ತಾಳೆ. ಸಾಯ್ಲಿ ಅಂತ ನಾನೇ ಹೋಗುದ್ದನ್ ಮೇಕೆ ಬದುಕಲಿ ಅಂತ ಹೆಂಗೆ ಆಶಿಸ್ಲಿ ಹೇಳು, ನನ್ನನ್ನೇ ಬೀದಿ ಪಾಲು ಮಾಡಿಬಿಟ್ನಲ್ಲ, ಅದಕ್ಕೆ ಅವನನ್ನು ಬೀದಿ ಹೆಣ ಮಾಡಬೇಕು ಅಂತಾನೆ ಹೊಡೆದೆ, ಆದರೆ ಏನು ಮಾಡೋದು, ಗಟ್ಟಿ ಪಿಂಡ ಬದುಕಬಿಟ್ಟ ಅಂತ ಸುಭಾಷ ಹೇಳ್ತಾನೆ. ಲೇ ಪಾಪಿ, ಏನ್ಲ ಮಾತಾಡ್ತಾ ಇದೆಯಾ, ಯಾಕೋ ಇಂಥ ನೀಚ ಬುದ್ಧಿ ಕಲಿತೆ ನನ್ನ ಕರ್ಮವೇ. ಸುಭಾಷ ಆಕ್ಸಿಡೆಂಟ್ ಮಾಡಿರೋದು ನೀನು ಅಂತ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡ್ತಾರೆ ಅನ್ಲ ಅಂತ ಈಶ್ವರಿ ಹೇಳ್ತಾಳೆ. ಏನು ಮಾಡೋರು, ಸಾಯ್ಸಾಕ್ಪಟ್ಟಿದ್ದು ನಾನೇ ಅಂತ ಗೊತ್ತಾದ್ರಲ್ವೇ, ಇಷ್ಟಕ್ಕೆ ಸುಮ್ಮನೆ ಬಿಡೋ ಮಗನೇ ಅಲ್ಲ, ಅವನನ್ನು ಹಾಸ್ಪಿಟ್ಲಿಗೆ ಹೋಗಿ ಹುಡುಕಿ ಅಲ್ಲೇ ಹೊಡೆದು ಸಾಯಿಸ್ತೀನಿ, ಅವನ ಪಾಲಿಗೆ ನಾನೇ ಯಮಧರ್ಮ ಅಂತ ಸುಭಾಷ ಹೇಳ್ತಾನೆ. ಚಿತ್ರ, ಆಸ್ಪತ್ರೆಗೆ ಹೋಗಿ ಇವನೇ ಸಾಯಿಸ್ತೀನಿ ಅಂತ ಹೇಳ್ತಾವನೆ ಕಣೆ, ಸಾಯಿಸೋದ್ರಕ್ಕೆ ಆಸ್ಪತ್ರೆಗೆ ನುಗ್ಗಿದ್ರೆ ಪೊಲೀಸರು ನಿನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀಯಲ್ಲ. ಸುಭಾಷ, ಸುಮ್ಮನೆ ಕೋಪದಲ್ಲಿ ಏನೇನೋ ಮಾತಾಡಬೇಡ, ಮರ್ಯಾದೆಯಿಂದ ಇರೋದು ಕಲ್ತ್ಕೋ ಅಂತ ಈಶ್ವರಿ ಹೇಳ್ತಾಳೆ. ಈ ದಿನ ನನ್ನ ಮನಸ್ಸಿನಾಗಿರೋ ಬೆಂಕಿನ ಈಗ ಆರಿಸ್ಕೊಂತೀನಿ. ಅಮ್ಮ ತಾಯಿ, ನನಗೇನು ಹೇಳಕ್ಕೆ ಬರಬೇಡ, ನೀನು ಸುಮ್ಮನೆ ಮಡಗ್ಬಿಡು ಫೋನ್ನ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸುಭಾಷ ಅಂದ್ಕೊಂಡು ಇನ್ನೊಂದು ಸಾರಿ ಫೋನ್ ಮಾಡ್ತಾಳೆ ಈಶ್ವರಿ. ಸ್ವಿಚ್ ಆಫ್ ಮಾಡ್ಕೊಂಡವನೆ ಕಣೆ ಅಂತ ಅಂದ್ಕೊಂಡು ಟೆನ್ಷನ್ನಲ್ಲಿ ಈಶ್ವರಿ, ಚಿತ್ರ, ಇವನೇನೇ ಮಾತಾಡ್ತವನೆ, ನನಗೊಂದು ಅರ್ಥ ಆಗ್ತಾ ಇಲ್ಲ, ಇವನೋಗಿ ಸಾಯಿಸ್ತೀನಿ ಅಂತವನಲ್ಲ, ಅಲ್ಲಿರೋ ಪೊಲೀಸರು ಇವನ್ನ ಜೀವಂತ ಬಿಟ್ಟಾರೆ, ಸಣ್ಣ ಸುಳು ಗೊತ್ತಾದರೆ ಅಲ್ಲೇ ಸೂಟ್ ಮಾಡಾಕ್ತಾರೆ ಈ ನನ್ನ ಮಗನ್ನ, ಅವನೇನಾದರೂ ಆಸ್ಪತ್ರೆಗೆ ಹೊರಟೋದ್ರೆ ಅಂತಾಳೆ ಈಶ್ವರಿ. ಹೋಗ್ಲಿ ಬಿಡವ್ವ, ಹೋಗಿ ಅವನ ಕೋಪನ ಕಮ್ಮಿ ಮಾಡ್ಕೊಳ್ಳಿ, ಆಮೇಕಾದ್ರೂ ಅವನ ಬದುಕು ನೆಟ್ಟಗಾತದೇನೋ ಅಂತಾಳೆ ಚಿತ್ರ. ತಟ್ಟಿದ್ರೆ ಮಖಕ್ಕೆ ಅವನು ಸಾಯಿಸ್ತಾಯಿನಿ ಅಂತ ಹೇಳ್ತಿರೋದು ಯಾವುದೋ ಒಂದು ಸೊಳ್ಳೆನಲ್ಲ, ಒಬ್ಬ ಮಿನಿಸ್ಟ್ರನ್ನ. ಈಗ ಫೋನಲ್ಲಿ ಬೇರೆ ಮಾತಾಡವನೆ, ತನಿಖೆ ಆದರೆ ಮನೆ ಮಕ್ಕಳೆಲ್ಲ ಜೈಲಿಗೆ ಹೋಗ್ಬೇಕಾಗತ್ತೈತೆ ಅಂತ ಈಶ್ವರಿ ಹೇಳ್ತಾಳೆ. ಮತ್ತೀಗ ಏನವ್ವ ಮಾಡೋದು ಅಂತಾಳೆ ಚಿತ್ರ. ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟವನಂತ ಗೊತ್ತಾದರೆ ಸಾಕು, ಜೀವನ ಪೂರ್ತಿ ಅವನು ಜೈಲಿಂದ ಆಚೆ ಬರೋಕ್ಕಿಲ್ಲ, ಹುದ್ದೆ ಮುರ್ಕೊಂಡು ಅಲ್ಲೇ ಬಿದ್ದಿರ್ಬೇಕಾಗ್ತದೆ. ಇಲ್ಲ ಚಿತ್ರ, ಹಿಂಗಾಗಬಾರ್ದು, ಹಿಂಗೇನಾದರೂ ಆಗ್ಬಿಟ್ರೆ ಅವನ ಬದುಕು ಸರ್ವನಾಶ, ನನ್ನ ಮಗನ ಬದುಕು ಕತ್ಲೆ ಕೋಣಲ್ಲಿ ಸಾಯಂಗಾಗೋತದಲ್ಲೇ. ಆಸ್ಪತ್ರೆಯಲ್ಲಿ ನಿಮ್ಮ ದೊಡ್ಡಪ್ಪನ್ನ ಕಾಯೋದಕ್ಕೆ ಪೊಲೀಸರು ಸರ್ಪಗಾವಲಲ್ಲ ಅವರೇ. ಇಲ್ಲ ಚಿತ್ರ, ನನ್ನ ಮಗ ಹಿಂಗೆ ಬದುಕಬೇಕು ಅಂತ ಕನ್ಸ್ಕೊಂಡವಳು ನಾನು, ಅವನ ಜೀವನ ಹಾಳಾಗೋಕ್ಕೆ ನಾನು ಬಿಡೋಕ್ಕಿಲ್ಲ, ಈ ಕೆಲಸ ಅವ್ನು ಮಾಡೋಕ್ಕೆ ನಾನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಬಿಡೋಕ್ಕಿಲ್ಲ ಅಂದರೆ ಈಗ ಏನು ಮಾಡ್ತೀಯವ್ವ ಅಂತಾಳೆ ಚಿತ್ರ. ಆಸ್ಪತ್ರೆಗೆ ಈಗಲೇ ಹೋಗ್ತೀನಿ, ಆಗೋ ಅನಾಹುತನ ನಾನು ತಪ್ಪಿಸ್ತೀನಿ. ಹೌದು ಚಿತ್ರ, ಭಾವನಿಗೇನೂ ಆಗಬಾರ್ದಂದ್ರೆ ನಾನು ಆಸ್ಪತ್ರೆಗೆ ಹೋಗಲೇಬೇಕು. ಚಿತ್ರ, ನೀನು ಇಲ್ಲೇ ಇದ್ದು ಸಂಭಾಳಿಸು ಅಂತ ಹೇಳಿ ಈಶ್ವರಿ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಇತ್ತ ಮೋಹನ, ಅತ್ತೆ ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ, ಬೆನ್ನೋವು ಬೇರೆ ಅದೇ, ಅಂಥದ್ರಲ್ಲಿ ಬೆಳಗಾನ ಕುತ್ಕೊಳಕ್ಕಾಗ್ತದೆ, ನಮಗೆ ಅಂತ ಒಂದು ರೂಮ್ ಕೊಟ್ಟವ್ರಲ್ವೇ, ಬನ್ನಿ ಅಲ್ಲೋಗಿ ಮಲ್ಕೊಳ್ಳಿ, ನಿಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ವೇ ಅಂತಾಳೆ ಮೋಹನ. ದೊರೆಯಂತ ನನ್ನ ಮಗನೇ ಒಂದು ಕಷ್ಟಪಡಬೇಕಾದ್ರೆ ನನ್ನ ಕಷ್ಟ ಯಾವ ಲೆಕ್ಕಕ್ಕೆ, ನಾನೇನು ಬದುಕಿದ್ದು ದರ ಹೇಳ್ಬೇಕಾಗಿದೆಯೇ, ಸತ್ರೆ ಸಾಯ್ತೀನಿ ಬಿಡು ಅಂತಾಳೆ ಅಜ್ಜಮ್ಮ. ಬಿಡ್ತು ಅನ್ನಿ ಅತ್ತೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ, ನೀವಿದ್ರೆ ಅಲ್ವೇ ನಮಗೂ ಧೈರ್ಯ ಅಂತ ಮೋಹನ ಹೇಳ್ತಾಳೆ. ಏನಾದರೂ ಆಗಲಿ, ನನ್ನನ್ನು ಹೋಗು ಅಂತ ಬಲವಂತ ಮಾಡಬೇಡ, ನಾನೆಲ್ಲೂ ಹೋಗೋಕ್ಕಿಲ್ಲ ಅಂತಾಳೆ ಅಜ್ಜಮ್ಮ. ಸರಿ ಅತ್ತೆ, ಹೋದ್ರೆ ಹೋಗಲಿ, ನಾನು ನಿಮ್ಮ ಬೆನ್ನಾದರೂ ಒತ್ಕೊಡ್ತೀನಿ ಅಂತ ಹೇಳಿ ಮೋಹನ ಬೆನ್ನು ಒತ್ತು ಕೊಡ್ತಾ ಇರ್ತಾಳೆ. ಇತ್ತ ರತ್ನನನ್ನು ವಿದ್ಯಾ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ. ಇದನ್ನು ನೋಡಿ ಮೋಹನ, ಆಟೊಂದು ಸಲ ಹೇಳಿದ್ರು ಮತ್ತೆ ಯಾಕೆ ಬಂದಿದ್ದಾರೋ, ಅತ್ತೆ ಏನಾದರೂ ಅವ್ರನ್ನ ನೋಡಿದ್ರೆ ತಿರ್ಗಾ ಕೂಗಾಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಅತ್ತೆ ನೀವು ಹಂಗೆ ಹುಷಾರಾಗಿ ಮಲ್ಕೊಳ್ಳಿ ಅಂತ ಹೇಳಿ ವಿದ್ಯಾನ ಮಾತಾಡ್ಸಕ್ಕಂತ ಬರ್ತಾಳೆ ಮೋಹನ. ನೀವು ಯಾಕೆ ಇಲ್ಲಿ ಬರೋಕ್ಕೋದ್ರಿ ಅಂತಾಳೆ ಮೋಹನ. ಕೈ ಮುಗ್ದು ವಿದ್ಯಾ, ಅತ್ತೆ ನಿಮ್ಮ ಕೈ ಮುಗಿತೀನಿ, ಕೋಪ ಮಾಡ್ಕೊಳ್ದೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಯಾಕೋ ಗೊತ್ತಿಲ್ಲ ಅತ್ತೆ, ಎಷ್ಟೇ ಪ್ರಯತ್ನ ಪಟ್ಟರೂ ಅಟ್ಟಿಯಲ್ಲಿ ನೆಮ್ಮದಿಯಾಗಿರೋಕೆ ಆಗ್ತಾ ಇಲ್ಲ ನನ್ನ ಕೈಲಿ, ಅದಕ್ಕೆ ಬಂದ್ಬಿಟ್ವು, ಮಾವನಿಗೆ ಪ್ರಜ್ಞೆ ಬರೋಗಂಟ ಇಲ್ಲೇ ಯಾವುದಾದ್ರೂ ಮೂಲೆಯಲ್ಲಿ ಇದ್ಬಿಟ್ಟು ಹೊರಟೋಯ್ತೀವಿ ಅತ್ತೆ, ಬೇಡ ಅಂತ ಮಾತ್ರ ಹೇಳ್ಬೇಡಿ ಅಂತ ಅಳ್ತಿರ್ತಾಳೆ ವಿದ್ಯಾ. ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಾಳೆ ಮೋಹನ. ಇಲ್ಲ ಅಂತ ಹೇಳ್ಬೇಡಿ ಅಮ್ಮವ್ರೆ, ಎಷ್ಟೇ ಹೇಳಿದ್ರೂ ಕೇಳ್ದೇನೆ ಇಲ್ಲಿಗೆ ಬಂದ್ರೇ ನಿರಾಳ ಆಗೋದು ಅಂತ ಬಂದವಳೆ, ನೀವು ಅಳದಿನ್ನೇ ಮನಸ್ಸಿನಲ್ಲಿ ಮಡ್ಕೊಂಡು ಹೊಂಟೋಗು ಮಾತ್ರ ಅಂತ ಹೇಳ್ಬೇಡಿ ಅಂತಾಳೆ ರತ್ನ.
ಆ ಸತ್ಯನ ಈಶ್ವರಿ 7 ಗಂಟೆ ಬಿಡದೆ ನನಗೆ ಗೊತ್ತಾಗಿದ್ದ ದಿನನೇ ಹೇಳಿದ್ರೆ ಈಟ ಎಲ್ಲ ಆಗ್ತಾನೆ ಇರಲಿಲ್ಲ. ಆ ಪಾಪ ಪ್ರಜ್ಞೆ ಈಗಲೂ ನನ್ನನ್ನು ಕಾಡ್ತಾದೆ. ಸತ್ಯ ಮುಚ್ಚಿಟ್ಟು ಶಾನೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಬಿಡಿ ಅಂತಾಳೆ ಮೋಹನ. ಮತ್ತೆ ಈಗ ಆ ವಿಷಯದ ಬಗ್ಗೆ ಮಾತಾಡಿ ಮನ್ಸಿಗೆ ನೋವು ಮಾಡ್ಕೋಬೇಡಿ. ಈ ವಯಸ್ಸಲ್ಲಿ ಅಮ್ಮಮ್ಮ ಹಂಗೆ ಕೂತ್ಕೊಂಡಿದ್ರೆ ಅವ್ರ ಆರೋಗ್ಯ ಏನಾಗಬೇಡಿ ಹೇಳಿ. ಅದಕ್ಕೆ ನೀವು ಅಮ್ಮಮ್ಮ ಆಟಿಗೆ ಹೋಗಿ, ನಾವಿಲ್ಲೇ ಇದ್ದು ನೋಡ್ಕೊತೀವಿ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಕಣವ್ವ ವಿದ್ಯಾ ಅಂತಾಳೆ ಮೋಹನ. ವಿದ್ಯೆ ಹೇಳ್ತಾ ಇರೋದು ಸರಿಯಾಗಿ ಐತೆ. ನಮ್ಮನ್ನು ನಂಬಿ ಅಮ್ಮವ್ರನ್ನ ಕರ್ಕೊಂಡೋಗಿ, ನಾವಿಲ್ಲೇ ಇದ್ದು ಎಲ್ಲ ನೋಡ್ಕೊತೀವಿ. ಸರಿ, ನಾನು ಕರ್ಕೊಂಡೋಗ್ತೀನಿ. ಆದರೆ ಬೆಳಗ್ಗೆನೇ ಭದ್ರ ಬೇಗ ಬರ್ತಾನೆ. ಅದ್ರೊಳಗಡೆ ನೀವು ಹೊರಟೋಗ್ಬೇಕು. ಇಲ್ಲ ಅಂದರೆ ಅಂತಿರ್ತಾಳೆ ಮೋಹನ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬೆಳಗ್ಗೆ ಆಯ್ತಿದ್ದಂಗೆ ನಾವಿಲ್ಲಿಂದ ಹೊಂಟೋಗ್ತೀವಿ ಅಂತಾಳೆ ವಿದ್ಯಾ. ಸರಿ, ನೀವಿಲ್ಲೇ ಇರಿ, ಆ ಬಾಗ್ಲತ್ರ ಬರಬೇಡಿ ಅಂತ ಮೋಹನ ಹೇಳ್ತಾಳೆ. ಸರಿ ಅತ್ತೆ ಅಂತಾಳೆ ವಿದ್ಯಾ. ಅಜ್ಜಮ್ಮನ ಹತ್ರ ಹೋಗಿ ಮೋಹನ, ಅತ್ತೆ ನಾನು ಡಾಕ್ಟ್ರ್ ಹತ್ರ ಮಾತಾಡಿದೆ. ಅವರು ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದ್ದಾರೆ. ಏನಾದರೂ ಇದ್ದರೆ ನರ್ಸ್ ಬಂದು ಕರೀತಾರಂತೆ. ನೀವು ರೂಮಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳವ್ರೆ ಅಂತ ಮೋಹನ ಹೇಳ್ತಾಳೆ. ಅವನಿಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ನನಗೀಗ ಸಮಾಧಾನ ಆಯಿತು ಕಣವ್ವ. ನಡಿ ಹೋಗುಮ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ಮೋಹನನ್ನು ಅಜ್ಜಮ್ಮ. ವಿದ್ಯಾ, ಅವ್ವ ನೀನು ಇಲ್ಲೇ ಕುಂತ್ಕೊ, ನಾನು ಬರ್ತೀನಿ ಅಂತ ಹೋಗ್ತಾಳೆ. ರತ್ನ ಕೂತು ನಿದ್ದೆ ಮಾಡಿಬಿಡ್ತಾಳೆ. ಅಲ್ಲಿಗೆ ಸುಭಾಷ ಬರ್ತಾನೆ. ಸುಭಾಷ ಚಾಕ ಹಿಡ್ಕೊಂಡು ಮುಚ್ಚಿಕೊಂಡಿರ್ತಾನೆ. ನೀನು ಸತ್ತಿದೆಯೋ ಇಲ್ಲ ಅಂತ ನೋಡಿದೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ ಶಿವರಾಮೇಗೌಡ. ಆದರೆ ಈಗ ನಿನ್ನ ಉಸಿರು ನಿಲ್ಸೋಕ್ಕೆ ಅಂತ ಬಂದಿದ್ದೀನಿ. ಅದ್ಯಾರು ಕೂಡ ಕಾಪಾಡೋಕ್ಕಾಗಕ್ಕಿಲ್ಲ ಅಂತ ಹೇಳಿ ಹೋಗೋದಕ್ಕೆ ಹೋಗ್ತಾನೆ. ಪೊಲೀಸು ಅಡ್ಡ ಹಾಕಿ ಚೆಕ್ ಮಾಡ್ತಾ ಇರ್ತಾನೆ. ಹಿಂದೆಗಡೆ ಬಚ್ಚಿಟ್ಕೊಂಡಿರ್ತಾನೆ ಶರ್ಟ್ ಹಿಂದೆ ಚಾಕೋನ. ಚೆಕ್ ಮಾಡೋಷ್ಟರಲ್ಲಿ ಅಷ್ಟೊತ್ತಿಗೆ ಆಫೀಸರ್ ಬಂದು, ಇವ್ರು ಯಾರು ಅಂದ್ಕೊಂಡಿದ್ದೀರಾ? ಮಿನಿಸ್ಟ್ರ್ ಅವ್ರ ತಮ್ಮನ ಮಗ. ಸಾರಿ ಸರ್, ನಿಮ್ಮ ಮುಖ ಪರಿಚಯ ಇಲ್ಲ ನೋಡಿ, ಹಾಗಾಗಿ ನಿಮ್ಮನ್ನು ತಡೆದು ನಿಲ್ಲಿಸಿದ್ದಾರೆ. ಯು ಕ್ಯಾನ್ ಗೋ ನೋ ಸರ್ ಅಂತಾರೆ ಆಫೀಸರು. ಥ್ಯಾಂಕ್ ಯು, ಪರವಾಗಿಲ್ಲ ಅಂದ್ಕೊಂಡು ಒಳಗಡೆ ಹೋಗ್ತಾನೆ ಸುಭಾಷ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.